ನಮಸ್ತೆ. ಇದು ಗುರುವಾರದ ವ್ಲಾಗ್ ಆಗಿರುತ್ತೆ. ಡೈಲಿ ರೊಟೀನ್ ವ್ಲಾಗೇನೆ. ಏನೇನು ಕೆಲಸ ಮಾಡ್ತೀನಿ, ಹಾಗೆ ಇವತ್ತೊಂದು 29ನೇ ತಾರೀಕು ಏಕಾದಶಿ ವ್ರತ ಕೂಡ ಇತ್ತು. ಅದ್ರ ಬಗ್ಗೆ ಕೂಡ ವ್ಲಾಗ್ ಮಾಡೋಣ ಅಂದ್ಕೊಂಡೆ. ಆದರೆ ಅರ್ಧದಲ್ಲೇ ನಾನು ವ್ರತ ಬಿಡಬೇಕಾಯಿತು. ಅದು ಏನಪ್ಪ ಅಂದರೆ, ಆಚೆ ಎಲ್ಲ ನೀರೆಲ್ಲ ಹಿಡ್ದಿದ್ದಾದಮೇಲೆ ಎಲ್ಲ ನೀಟಾಗಿ ಜೋಡಿಸ್ಬಿಟ್ಟು ಒಳಗಡೆ ಬರೋಷ್ರೊಳಗಾಗಿ ನಮ್ಮ ಅತ್ತೆ ಕೊತ್ತಂಬರಿ ಪುದೀನ ಬಿಡಿಸ್ತಿದ್ರು. ಇವತ್ತು ಥರ್ಸ್ಡೇ ಸಂತೆ ಆಗಿರೋದ್ರಿಂದ ನಮಗೆ ವಾರಕ್ಕೊಂದ್ಸತಿ ನಾವು ಹೋಟೆಲಿಗೆ ತಂದರೆ ಅವ್ರು ಕ್ಲೀನ್ ಮಾಡ್ಕೋತಾರೆ. ಹಾಗೆಯೇ ಅವ್ರು ಮಾಡ್ತಾಯಿದ್ರು. ಮಗಳು ಓದ್ತಾಯಿದ್ಲು. ನಾನು ದೇವ್ರ ದೀಪ ಹಚ್ಚೋಣ ಅಂತ ಹೇಳಿ ಎಣ್ಣೆ ಕೂಡ ಖಾಲಿಯಾಗಿತ್ತು. ಬಾಟಲ್ಗೆಲ್ಲ ಎಣ್ಣೆ ಹಾಕಿ ದೇವ್ರ ದೀಪ ಹಚ್ತಾ ಇದ್ದೆ. ದೇವ್ರ ದೀಪ ಹಚ್ಚಿದಾದಮೇಲೆ ಅಡುಗೆಗೆಲ್ಲ ಇಟ್ಕೊಂಡು ಹಾಗೆ ಆಚೆ ಹೋಗಿ ಎಲ್ಲ ಕೆಲಸ ಬೇಗ ಬೇಗ ಮುಗಿಸ್ಕೊಳ್ಳೋಣ. ನಿನ್ನೆ ಕೂಡ ಬಟ್ಟೆ ವಾಶ್ ಮಾಡಿರಲಿಲ್ಲ, ಹಾಗೆ ಇವತ್ತು ವಾಶ್ ಮಾಡಿಬಿಡೋಣ ಅಂತ ಯೋಚನೆ ಮಾಡಿದೆ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ತುಂಬ ಜನ ನನ್ನ ಚಾನಲ್ನ ವ್ಯೂ ಮಾಡೋದೇ ಇಲ್ಲ. ಪ್ಲೀಸ್ ವ್ಯೂ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನನಗೆ ಇನ್ನೂ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿಲ್ಲ. ಹಾಗೆ ನಾನು ಇದರಲ್ಲಿ ಏನಾದರೂ ಅಚೀವ್ ಮಾಡಬೇಕು ಅನ್ಕೋತಾ ಇದ್ದೀನಿ, ದೊಡ್ಡ ಮಟ್ಟಿಗೆ ಬೆಳಿಬೇಕು ಅನ್ಕೋತಾ ಇದ್ದೀನಿ. ಪ್ಲೀಸ್ 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 ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಇಲ್ಲಿ ನನ್ನ ಮಗಳು ಟೆಸ್ಟ್ ಲೇಟಾಗಿದ್ದರಿಂದ ಅವಳು ಓದ್ಕೋತಾ ಇದ್ಲು. ಹಾಗೆ ನನಗೆ ಒಳಗಡೆ ಅಡುಗೆಗೆಲ್ಲ ಇಟ್ಟಿದ್ದಾದಮೇಲೆ ಆಚೆ ಬಂದು ಒಂದಷ್ಟು ಪಾತ್ರೆ ಉಜ್ಜೋದಕ್ಕೆಲ್ಲ ನೀರೆಲ್ಲ ಹಾಕಿ ನೀಟಾಗಿ ಉಜ್ಕೊಳ್ಳೋಣ ಅಂತ ಹೇಳಿ ಬೇಗ ಬೇಗ ಉಜ್ಜ್ತಾ ಇದ್ದೆ. ಯಾಕಂದರೆ ಬಟ್ಟೆ ವಾಶ್ ಮಾಡೋದು ಇದ್ದಿದ್ದರಿಂದ ಹೋಟೆಲ್ ಹತ್ರ ಮತ್ತೆ ಫೋನ್ ಮಾಡಿ ಅವ್ರು ಕರೆದಿದ್ದ ತಕ್ಷಣ ಹೋಗಬೇಕಾಗಿತ್ತು. ಅಷ್ಟರೊಳಗಾಗಿ ಬಟ್ಟೆ ಒಗೆದಾಕ್ಬಿಟ್ರೆ ನನಗೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳಿ. ಹಾಗೆ ನಾನು ಇವತ್ತು ವ್ರತ ಬಿಡಬೇಕಾಗಿದ್ದ ಕಾರಣ ಏನಪ್ಪ ಅಂದರೆ, ತುಂಬ ತಲೆ ಸುತ್ತು, ತಲೆನೋವು, ಫೀವರ್ ಬಂದಂಗಿತ್ತು. ಅದಕ್ಕೆ ನಾನು ವ್ಲಾಗ್ ಕೂಡ ಕಂಟಿನ್ಯೂ ಮಾಡೋಕ್ಕಾಗೋದಿಲ್ಲ ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ವ್ಲಾಗು ಕೂಡ ನಾನು ಮಧ್ಯಾಹ್ನ 1:15ಗೆ ಕ್ಲೋಸ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ತುಂಬ ಟಯರ್ಡ್ ಆಗಿದೆ, ಮೈಕ್ ತುಂಬಾ ಒಂಥರ ಸ್ಟ್ರೈನ್ ಆಗ್ತಾಯಿದೆ. ಸೊ ಕಂಟಿನ್ಯೂ ಮಾಡೋಕ್ಕಾಗ್ತಾಯಿಲ್ಲ ನಾನು ವ್ಲಾಗ್ನ. ಈಗ ಸಾಂಬಾರಿಗೆಲ್ಲ ಒಗ್ಗರಣೆ ಹಾಕಿದ್ದಾದಮೇಲೆ ಬೇಗ ಪಾತ್ರೆ ಎಲ್ಲ ಉಜ್ಜಿಬಿಟ್ಟು ಆಚೆ ಹೋಗೋಣ ಅಂದ್ಕೊಂಡೆ. ಅಷ್ಟರೊಳಗಾಗಿ ಮಗಳೂ ನಾನು ರೆಡಿ ಆಗ್ತಾಯಿದ್ದೀನಿ. ನನ್ನನ್ನು ಹಾಗೆ ಸ್ಕೂಲ್ ಹತ್ರ ಬಿಡಬೇಕು ಅಂತ ಹೇಳಿದ್ಲು. ಅವಳಿಗೂ ಬೇಗ ಬೇಗ ಅವಳೇ ರೆಡಿ ಆಗ್ತಾಳೆ. 6th ಸ್ಟ್ಯಾಂಡರ್ಡ್ ಓದ್ತಿದ್ದಾಳೆ. ಬಟ್ ನಾನೇನು ರೆಡಿ ಮಾಡೋಗಿಲ್ಲ, ತಲೆ ಮಾತ್ರ ಬಾಚಬೇಕಾಗಿತ್ತು. ಸ್ವಲ್ಪ ಟೀ ಇಟ್ಕೊಂಡು ಕುಡಿಯೋಣ, ಆಗಲಾದರೂ ಸ್ವಲ್ಪ ಏನಾದರೂ ಸ್ಟ್ರೈನ್ ಕಡಿಮೆ ಆಗುತ್ತಾ, ತಲೆನೋವು ಕಡಿಮೆ ಆಗುತ್ತಾ ಅಂತ ಯೋಚನೆ ಮಾಡಿ ನಾನು ಟೀ ಕೂಡ ಇಟ್ಟೆ. ಬಟ್ ನನಗೆ ಅದರಲ್ಲಿ ಕೂಡ ತಲೆನೋವು ಕಡಿಮೆ ಆಗಲಿಲ್ಲ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲಲ್ಲಿ 216-17 ವೀಡಿಯೋಸ್ ಹಾಕಿದ್ದೀನಿ. ವ್ಯೂಸ್ ಅಂತೂ ಇಲ್ಲವೇ ಇಲ್ಲ. ಮೊನ್ನೆ ನಾನು ಹಾಕಿರೋ ವೀಡಿಯೋಸು ಕೂಡ ವ್ಯೂಸ್ ಇಲ್ಲ. ಪ್ಲೀಸ್ ನನ್ನ ಚಾನಲ್ನ ನೋಡಿ, ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ಪ್ಲೀಸ್ ನನ್ನ ಬೆಳೆಸಿ. ತುಂಬ ಆಸೆ ಇಟ್ಕೊಂಡು ಯೂಟ್ಯೂಬ್ ಚಾನಲ್ ನಾನು ಸ್ಟಾರ್ಟ್ ಮಾಡಿರೋದು 2 ಇಯರ್ಸ್ ಆಗ್ತಾಯಿದೆ. ಆದ್ರೂ ನನಗೆ ಸಬ್ಸ್ಕ್ರೈಬರ್ಸ್ ಇಲ್ಲ, ವ್ಯೂಸ್ ಇಲ್ಲ. ನನಗೂ ಬೇಜಾರಾಗುತ್ತೆ. ಚಾನಲ್ ನಿಲ್ಲಿಸ್ಬಿಡೋಣ ಅಂದರೆ ಬೇಡ, ಒಂದು ಹೋಪ್ ಮೇಲೆ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫುಲ್ಲು ನನ್ನ ವೀಡಿಯೋನ ವಾಚ್ ಮಾಡಿ. ನಿಮಗೆ ಇಷ್ಟ ಆಗೋವಂಥ ವೀಡಿಯೋನೇ, ನಿಮಗೆ ಹೆಲ್ಪ್ ಆಗುವಂಥ ವೀಡಿಯೋಸು ನಾನು ಆ ಥರ ಮಾಡ್ತಾ ಇರೋದು ನಿಮಗೆ. ಹಾಗೆಯೇ ಇವತ್ತು ಒಗಟು ನಾನು ಒಂದು 2-3 ವೀಡಿಯೋ ಹಾಕಿದ್ದೀನಿ. ಅದರಲ್ಲಿ ನಾನು ಒಗಟು ಹೇಳೋಕ್ಕಾಗಿರಲಿಲ್ಲ. ಇವತ್ತಿನ ಒಗಟು ಏನಪ್ಪ ಅಂದರೆ, ಹಿಡಿದರೆ ತುಂಬ, ಹಿಡಿಬಿಟ್ಟರೆ ಮನೆ ತುಂಬ. ಇದಕ್ಕೆ ಆನ್ಸರ್ ಮಾಡಿ. ಆಲ್ರೆಡಿ ನಾನು 2 ಕೇಳಿದ್ದೆ. ಒಂದಕ್ಕೆ ಮಿನುಗುತ್ತಾರೆ ಆನ್ಸರು, ಅದು ಫಸ್ಟ್ ವಿಡಿಯೋಗೆ ನಾನು ಹಾಕಿರೋದು. ಒಂದಕ್ಕೆ ಮಿನುಗುತ್ತಾರೆ, ಇನ್ನೊಂದಕ್ಕೆ ನೀರಿನ ಗುಳ್ಳೆ. ಇವೆರಡಕ್ಕೂ ಆನ್ಸರ್ ನಾನು ಮಾಡಿದ್ದೀನಿ. ಹಾಗೆ ಸುಮಾರು ವಿಡಿಯೋದಲ್ಲಿ ಮರ್ತೋಗ್ಬಿಡ್ತೀನಿ ಒಗಟು ಕೇಳೋದನ್ನು. ಇದನ್ನು ಕೇಳ್ತಾ ಇರೋದು ಉದ್ದೇಶ ಏನಪ್ಪ ಅಂದರೆ, ಈಗಿನ ಜನ್ರೇಷನಲ್ಲಿ ಒಗಟುಗಳು ಯಾರಿಗೂ ಗೊತ್ತಿಲ್ಲ, ನೆನಪಿಲ್ಲ, ಮರ್ತೋಗಿದ್ದಾರೆ. ಜಸ್ಟ್ ಈವನ್ ಲೈಕ್ ನಾನು ಕೂಡ ಅಷ್ಟೇ ಮರ್ತೋಗ್ತಾ ಇದ್ದೀನಿ. ಸೊ ನಾನು ಕೂಡ ಅವಾಗವಾಗ ಯಾರಾದರೂ ಹೇಳಿದ್ದು, ದೊಡ್ಡೋರು ಏನಾದರೂ ನೆನಪಿಸ್ಬೇಕು. ನಮ್ಮ ಅತ್ತೆ ಇನ್ನೊಂದು ಯಾವಾಗಲೂ ಒಂದು ಒಗಟು ಹೇಳ್ತಾರೆ. ಏನಪ್ಪ ಅದು ಅಂದರೆ, ತೆಲುಗುದಲ್ಲಿ ಹೇಳ್ತಾರೆ ಅದು. ಇಂಟು ಮುಗುಡು ಕುಂಟೋಡೈತೆ ಒಚ್ಚುಪೋಯದ್ ಒಳಕ್ಕೆ ದಾವೌತುಂದೆ ಅಂತ ಏನೋ ಹೇಳ್ತಾರೆ. ಇದು ನನಗೆ ಕನ್ನಡದಲ್ಲಿ ಗೊತ್ತಿಲ್ಲ. ಅದೇನಪ್ಪ ಅಂದರೆ, ಮನೆಯಲ್ಲಿರೋರು ಏನಾದರೂ ಸ್ವಲ್ಪ ಅಂದರೆ ಕೀಳಾಗಿ ನೋಡಿದ್ರೆ ನಮ್ಮನ್ನು, ಬೇರೆಯವ್ರಿಗೆ ನಾವು ಸಲೀಸಾಗಿ ಬಾಯಿ ಮಾತು ಆಗಿಬಿಡ್ತೀವಿ ಅನ್ನೋದು ಹೇಳೋದ್ರ ಇದ್ರ ಅರ್ಥ.
ಹಾಗೆಯೇ ನಾವೂ ಅಷ್ಟೇ ನಮ್ಮತನ ನಾವು ಯಾರ ಹತ್ರನೂ ಬಿಟ್ಕೊಡ್ಬಾರ್ದು. ಇದನ್ನು ನಾನು ಸುಮಾರು 2-3 ವೀಡಿಯೋಸಲ್ಲಿ ಹೇಳಿದ್ದೀನಿ. ನಾನು ಏನೇ ಮಾಡಲಿ ಅದು ನನ್ನವರೆಗೂ ಮಾತ್ರ ಇರಬೇಕು. ನಾನು ಏನಾದರೂ ಸಾಧನೆ ಮಾಡಬೇಕಂದ್ರೆ ನಾನು ಸಾಧನೆ ಮಾಡಿದ್ದಾದಮೇಲೆ ನಾನು ಇನ್ನೊಬ್ರ ಹತ್ರ ಹೇಳಬೇಕು. ಯಾಕಂದರೆ ನಾವು ಸಾಧನೆ ಮಾಡೋಕ್ಕೆ ಮುಂಚೆನೇ ನಾನು ಈ ಥರ ಮಾಡ್ತಾಯಿದ್ದೀನಿ ಅಂದರೆ ಅವ್ರು ನಮ್ಮನ್ನು ತುಳಿಯೋದಕ್ಕೆ ಟ್ರೈ ಮಾಡ್ತಾರೆ. ಹಾಗೆಯೇ ನಿನ್ನ ಕೈಯಲ್ಲಿ ಏನೂ ಆಗೋಲ್ಲ ಅಂತ ಟೀಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಸೊ ನೀವೇನಾದರೂ ಮಾಡಿದ್ರೆ ಅದನ್ನು ಗುಟ್ಟಾಗಿ ಇಟ್ಕೊಂಡು ನೀವು ಚೆನ್ನಾಗಿ ಏನಾದರೂ ಅಚೀವ್ ಮಾಡಿದ್ಮೇಲೆ ಅದನ್ನು ಅವ್ರಿಗೆ ತೋರಿಸಿ ಹೇಳಿ. ಹಾಗೆ ಹಿತಶತ್ರುಗಳು ತುಂಬ ಜನ ಇರ್ತಾರೆ, ಅವ್ರ ಮುಂದೆ ನೀವು ಎತ್ತರಕ್ಕೆ ಬೆಳೆದೇ ತೋರಿಸ್ಬೇಕು. ಇದಂತೂ ಎಲ್ಲ ಹೆಣ್ಮಕ್ಳಿಗೂ ಅನ್ವಯಿಸುತ್ತೆ. ಹಾಗೆ ಎಜುಕೇಷನ್ ಮಾಡ್ತಾ ಇರೋ ಹೆಣ್ಮಕ್ಳು ಯಾರಾದರೂ ಇದ್ದರೆ ಪ್ಲೀಸ್ ಎಜುಕೇಷನ್ ಕಂಪ್ಲೀಟ್ ಮಾಡಿಕೊಂಡು ನಿಮ್ಮ ಇನ್ನೊಂದು ಹೆಜ್ಜೆನ ನೀವು ಇಡಿ. ತುಂಬ ಜನ ಈಗ ತಪ್ಪು ದಾರಿ ತುಳಿತಾ ಇರ್ತಾರೆ ಹೆಣ್ಮಕ್ಳು, ಅಂಥವ್ರಿಗೆಲ್ಲ ತುಂಬಾ ಒಂದು ಮಾತು ಅಂತಲೇ ಹೇಳ್ಬೋದು. ಆ ಥರ ಯಾರಾದರೂ ಇದ್ದರೆ ನಿಮ್ಮ ಕೈಲಿ ಆದಷ್ಟು ಹೆಲ್ಪ್ ಮಾಡಿ. ಆ ಥರ ಮಾಡಬೇಡ, ನಿನ್ನ ಕಾಲ ಮೇಲೆ ನೀನು ನಿಂತ್ಕೊಂಡು ಆಮೇಲೆ ನಿನ್ನ ನಿರ್ಧಾರ ತಗೋ ಅಂತ. ಯಾಕಂದರೆ ನಾವು ನಮ್ಮ ಭವಿಷ್ಯದಲ್ಲಿ ಮುಂದೆ ತುಂಬಾ ನೋವು ಕಷ್ಟಗಳು ಅನುಭವಿಸ್ಬೇಕಾಗುತ್ತೆ. ಈಗ ನಾವು ಏನಾದರೂ ನಮ್ಮ ಕೈಯಲ್ಲಿ ಎಜುಕೇಷನ್ನು ದಾರಿ ಇದ್ರೇ ನಾವು ಬದುಕೋಕ್ಕಾಗೋದು. ಹಾಗೆ ಫ್ರೆಂಡ್ಸ್, ಬಟ್ಟೆ ಎಲ್ಲ ಒಗೆದಿದ್ದಾಗಿತ್ತು. ಆಲ್ರೆಡಿ 2 ಸತಿ ಕಾಲ್ ಬಂದಿಲ್ಲ ನೀನು ಹೋಟ್ಲ್ ಹತ್ರ ಅಂತ. ಅದಕ್ಕೆ ಬೇಗ ನೀರು ಬರ್ತಿತ್ತು. ಅದೇ ನೀರನ್ನ ಬಕೆಟು ಮತ್ತು ಬೇಸನಲ್ಲಿ ಇಟ್ಕೊಂಡು ಬೇಗ ಜಾಲಿಸಿ ಹಾಕ್ತಾಯಿದ್ದೆ. ಹಾಗೆ ನನಗೆ ಇದ್ರ ಮೇಲೆ ಕಂಟಿನ್ಯೂ ಮಾಡೋಕ್ಕಾಗೋದಿಲ್ಲ. ಹಸಿಮೆಣ್ಸಿನ್ಕಾಯಿ ಕೂಡ ತಂದಿದ್ದೆ, ಅದನ್ನ ಕೂಡ ಬಿಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸ್ಟಾರ್ಟ್ ಕೂಡ ಮಾಡಿದ್ದೀನಿ. ಹಾಗೆ ನನಗೆ ಇದ್ರ ಮೇಲೆ ಕಂಟಿನ್ಯೂ ಮಾಡೋಕ್ಕಾಗ್ತಾಯಿಲ್ಲ, ತುಂಬ ಪೇಯ್ನ್ ಆಗ್ತಾಯಿದೆ ಕತ್ತೆಲ್ಲ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವೀಡಿಯೋ ಜೊತೆ ವ್ಲಾಗ್ ಜೊತೆ ನಿಮ್ಗೆ ನಾನು ಸಿಗ್ತೀನಿ. ಥ್ಯಾಂಕ್ ಯು. ಲವ್ ಯು ಆಲ್. ಬೈ.